Attitude, aptitude? Which is more important? Number one. Okay. Attitude, which decides, okay, our altitude. Our altitude. Altitude ಅಂದ್ರೇನು? ಮತ್ತೆ ಹೊಸ ಶಬ್ದ ಇದು. ನಾವು ಎಷ್ಟು ಎತ್ತರಕ್ಕೆ ಬೆಳಿತೀವಿ ಅಂತೇಳಿ ನಿರ್ಧಾರ ಮಾಡೋದು ನಮ್ಮ ಮನೋಭಾವ ಅಥವಾ ನಮ್ಮ ದೃಷ್ಟಿಕೋನ. ನಾವು ಎಷ್ಟು ಎತ್ತರಕ್ಕೆ ಬೆಳಿತೀವಿ ಅಂತೇಳಿ ಡಿಸೈಡ್ ಮಾಡ್ತಕ್ಕಂಥದ್ದು ನಮ್ಮ ದೃಷ್ಟಿಕೋನವೇ ಹೊರತು ನಮ್ಮ ಟ್ಯಾಲೆಂಟ್ ಅಲ್ಲ. ಇಫ್ ಯುವರ್ ಆಟಿಟ್ಯೂಡ್ ಇಸ್ ನಾಟ್ ಗುಡ್, ನೋಡಿ ತುಂಬಾ ಜನ ಬುದ್ಧಿವಂತ ವಿದ್ಯಾರ್ಥಿಗಳೆಲ್ಲ ಸಣ್ಣ ಏಜ್ಗೆ ಲವ್ ಅಲ್ಲಿ ಬಿದ್ದು, ಹುಡುಗಿಯರಿಂದ ಬಿದ್ದು, ಚಟಗಳ ದಾಸರಾಗಿ, ಡ್ರಗ್ ಅಡಿಕ್ಟ್ ಆಗಿ, ಗುಟ್ಕಾ ಅಡಿಕ್ಟ್ ಆಗಿ, ಓಕೆ, ದೇ ಆರ್ ಸಫರಿಂಗ್ ಎ ಲಾಟ್. ಅಟಿಟ್ಯೂಡ್ ಇಸ್ ನಾಟ್ ಗುಡ್. ಅಟಿಟ್ಯೂಡ್ ವಿಚ್ ಡಿಸೈಡ್ಸ್ ಅವರ್ ಆಲ್ಟಿಟ್ಯೂಡ್. ಎತ್ತರವನ್ನ ನಿರ್ಧಾರ ಮಾಡೋದು ನಮ್ಮ ದೃಷ್ಟಿಕೋನ. ಅಪಾರ್ಚುನಿಟಿ ಟು ಲರ್ನ್. ಕಲಿಯಲಿಕ್ಕೆ ನಮಗೆ ಸಮಾನ ಅವಕಾಶ ಇದೆ, ಆದ್ರೆ ಎಲ್ಲರಿಗೂ ಸಮಾನವಾದ ಪ್ರತಿಭೆ ಇಲ್ಲ. ಕಲಿಯಲಿಕ್ಕೆ ನಮಗೇನಿದೆ? ಅವಕಾಶ ಇದೆ, ಆದ್ರೆ ಎಲ್ಲರಿಗೂ ಸಮಾನವಾದ ಪ್ರತಿಭೆ ಇಲ್ಲ. ಆದ್ರೆ ಕಲಿಯಲು ಎಲ್ಲರಿಗೆ ಸಮಾನ ಅವಕಾಶ ಇದೆ. ಕಲಿಲಿಕ್ಕೆ ಎಲ್ಲರಿಗೆ ಸಮಾನ ಅವಕಾಶ ಅದ ಅಂದ್ರೆ ಅರ್ಥ ಏನಿಲ್ಲಿ? ಟ್ಯಾಲೆಂಟ್ ಅನ್ನೋದು ಏನಿದೆಯಲ್ಲ, ಇಲ್ಲದೆ ಇದ್ರೂ ನಡೀತದೆ, ಆದ್ರೆ ಅಟಿಟ್ಯೂಡ್ ಅನ್ನೋದು ಇರಬೇಕು. ಯಾಕಂದ್ರೆ ಯು ಹ್ಯಾವ್ ಎನ್ ಅಪಾರ್ಚುನಿಟಿ ಟು ಲರ್ನ್. ಯು ಹ್ಯಾವ್. ಮೊದಲೆಲ್ಲ ಏನ್ ಮಾಡ್ಬೋದಾಗಿತ್ತು? ನಾವು ಯಾರನ್ನ ಬ್ಲೇಮ್ ಮಾಡ್ಬೋದಾಗಿತ್ತು. ಇವಾಗ ಯಾರನ್ನು ಬ್ಲೇಮ್ ಮಾಡಂಗಿಲ್ಲ. ಈಗ ನೀನ್ ಸಿಂಗರ್ ಆಗ್ಬೇಕಪ್ಪ, ನನಗೆ ಸಿನಿಮಾದಾಗ ಚಾನ್ಸ್ ಸಿಗ್ಲಿಲ್ಲ, ಸರಿಗಮಪದ ಚಾನ್ಸ್ ಸಿಗ್ಲಿಲ್ಲ, ನಿಂದೆ ಒಂದು ಯೂಟ್ಯೂಬ್ ಚಾನಲ್ ಮಾಡು, ಆಡು, ಇದನ್ನ ನಾವು ನೋಡ್ತೀವಿ. ಅದಕ್ಕೆ ಎಲ್ಲರಿಗೆ ಈಕ್ವಲ್ ಅವಕಾಶ ಅದ. ಟ್ಯಾಲೆಂಟ್ ಇರ್ಲಿಕ್ಕಿಲ್ಲ, ಆದ್ರೆ ಟ್ಯಾಲೆಂಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಅದ. ಅದನ್ನ ನಾವು ನೋಡ್ತೀವಿ. ನಂಬರ್ 2. ಸೊ ಆಟಿಟ್ಯೂಡ್ which decides our altitude. We are not equally talented, but we have equal opportunity to learn. Next, attitude without altitude, without aptitude is lame. Aptitude without attitude is blind. ಕನ್ನಡದಲ್ಲಿ ಸಾಮರ್ಥ್ಯ, ಅಭಿಕ್ಷಮತೆ ಇಲ್ಲದ ದೃಷ್ಟಿಕೋನವು ಅಂಗವೈಕಲ್ಯವಾದರೆ ಅಭಿಕ್ಷಮತೆ ಇಲ್ಲದ ದೃಷ್ಟಿಕೋನವು ಅಂಗವೈಕಲ್ಯವಾದರೆ, ದೃಷ್ಟಿಕೋನವಿಲ್ಲದ ಅಭಿಕ್ಷಮತೆಯು ಅಂಧತ್ವವಾಗಿದೆ. Both are important. Both are important. Okay, attitude is important, talent is also important. ಅತಿ ಹೆಚ್ಚು ಇಂಪಾರ್ಟೆಂಟ್ ಯಾವ್ದಂತಂದ್ರೆ attitude. Okay, ಅತಿ ಹೆಚ್ಚು ಇಂಪಾರ್ಟೆಂಟ್ ಯಾವ್ದಂದ್ರೆ attitude. Okay, we'll see now. I'll show you some people here. You may, and I'm expecting some answers from you. Shall we see now? ಇವರು ಗೊತ್ತಲ್ಲ ಯಾರು ಇವರು? ರಮೇಶ್ ಅರವಿಂದ್. ಅದ who is he? He is a Ramesh Aviravand. What is he? He is an actor. Anchor, motivational speaker. You can say, right? ये कौन है? Arvind Kejriwal. What is he? ये क्या है? Politician. He is a politician. Okay, right. ये कौन है? Sudha Murthy. ये क्या है? She is a philanthropist. She is running. She is a writer. Very good. She is a writer, author. She is an author, and she is novelist. She wrote some novels also. I don't know how she took time and she wrote. We are busy. You know that we are not landlords. We are not crorepati, but we are busy. 24 hours are not sufficient for us. But she wrote novels. Being a billionaire and millionaire, she wrote. How did she write? How she managed the time. The time management is appreciable. Okay, next. ये कौन है? Madhavan. Okay, Madhavan is an actor. Okay, ये कौन है? Ashwini.
Ashwini and Ashwin. Ashwin. Okay. He is a cricketer. Sportsman is a cricketer. He's not IAS. RBI ex-governor. RBI ex-governor. Raghurama Rajan. Very good. Raghurama Rajan. Very good. Sonu Sood. He is also actor. Very good. Siddhartha Sushant Singh Rajput. Okay, he is also actor. He is also actor. Abhi. Right. Hey, कौन है? Nitish Kumar. Okay, he is also politician. Bommai. Shruti Elugodru. Shruti Avuru. He is also politician. Very good. Super. You know that? K. Shivan. He is a ISRO president, ex-president. Now, who is president now? He got another president. Narayana. ಈ ಎಲ್ಲ ಫೋಟೋಗಳಲ್ಲಿ ಒಂದು ಸಾಮ್ಯತೆ ಇದೆ, ಒಂದು ಸಿಮಿಲಿಯಾರಿಟಿ ಇಸ್ ದೇರ್. ಕ್ಯಾನ್ ಎನಿಬಡಿ ಟೆಲ್ ಮಿ ಪ್ಲೀಸ್ ವಾಟ್ ಇಸ್ ದಟ್? ಇನ್ನೊಂದು ಸಾಮ್ಯತೆ ಇದೆ, ಅಟಿಟ್ಯೂಡ್ ಇದೆ. ಅಟಿಟ್ಯೂಡ್ ಇಲ್ಲ ಅಂದ್ರೆ ಯಾರು ಅಚೀವ್ ಮಾಡಕ್ ಆಗಲ್ಲ. ಓಕೆ, ದೇ ಆರ್ ಅಚೀವರ್ಸ್ ಅನ್ನೋದು ಎಲ್ಲರಿಗೂ ಗೊತ್ತು. ಅಟಿಟ್ಯೂಡ್ ಹೊರಗೆ ಕಾಣುತ್ತೆ. ಇನ್ನೂ ಒಂದಿದೆ, ಕ್ಯಾನ್ ಎನಿಬಡಿ ಗೆಸ್? ಟ್ಯಾಲೆಂಟ್ ಇದೆ. ಅದಕ್ಕೆ ಸಕ್ಸಸ್ ಆಗಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ದಾರೆ. ವೆರಿ ಗುಡ್. ಬಟ್ ಸಾಮ್ಯತೆ ಏನಿದೆ? They are coming from different sectors. Some are politicians, some are coming from RBI, some are coming from cricket, some are coming from film industry. One similarity is there. What is that? I think among you also one or Kallugile. Avkshetra successful ಆಗಿದ್ದಾರಾ? ನಿಜ. What is that similarity? I think among you people also, ಎಲ್ಲ ರಿಚ್ ಇಲ್ಲ ಕಣ, ಎಲ್ಲ ರಿಚ್ ಇಲ್ಲ. Among you people also one or another, okay, 1 or 2 members are matching their similarity. ನಿಮ್ಮಲ್ಲೂ ಕೂಡ ಯಾರಾದ್ರೂ ಒಬ್ಬರು ಅವ್ರ ಸಿಮಿಲಾರಿಟಿ ಇರೋರು ಇರ್ಬೋದು. ಬಟ್ ದೇ ಅಚೀವ್ಡ್ ಇನ್ ಅ ಡಿಫರೆಂಟ್ ಫೀಲ್ಡ್. ಓಕೆ, ವಾಟ್ ಡಸ್ ಇಟ್ ಇಂಡಿಕೇಟ್? ನಮ್ಮ ಸಬ್ಜೆಕ್ಟ್ ಇದಕ್ಕೆ ಏನ್ ಸಂಬಂಧಪಡ್ತದ ಹೇಳಿ ನೋಡೋಣ. ಏನು ಓದಿದ್ದೋ ಅದು ಬಿಟ್ಟಿದ್ದೋ, ಇಟ್ ಡಸಂಟ್ ಮ್ಯಾಟರ್. ಟ್ಯಾಲೆಂಟ್ ಮ್ಯಾಟರ್ಸ್. Okay, I am coming from different sector. You know that the people who are there in this industry since 10 years, I came here and I replaced them. How it is possible? When you have talent, okay, ellaru bere iddaru, ellaru engineers, they achieved in different field. Okay, they achieved in different field. ನೋಡ್ತು ಅದಕ್ಕೆ ಅಬ್ದುಲ್ ಕಲಾಂ ಅಂತ ಹೇಳ್ತಾರೆ ಅಂತ ಹೇಳಿಲ್ಲ. ಓಕೆ, ಇದು ಏನಪ್ಪಾ? ಅಪ್ಟಿಟ್ಯೂಡ್. ಟ್ಯಾಲೆಂಟ್ ಮ್ಯಾಟರ್ಸ್. ಓಕೆ, it matters.